ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ತುಂಬ ಜನಕ್ಕೆ ಈ ಜೀವಂತ ಆಮೆಯನ್ನು ಮನೇಲಿ ಇಟ್ಕೊಬೋದಾ ಅಂತ. ಜೀವಂತ ಆಮೆಯನ್ನು ಮನೇಲಿ ಯಾರೂ ಇಟ್ಕೊಳ್ಳಲ್ಲ ಸಾಮಾನ್ಯವಾಗಿ. ಕೆಲವ್ರ ಮನೇಲಿರುತ್ತೆ, ಅಂದರೆ ಅಪರೂಪದ ಮನೆಗಳಲ್ಲಿ ಇರುತ್ತೆ. ಅಂದರೆ ಜೀವಂತ ಆಮೆನೇ ಸಾಕಿರ್ತಾರೆ. ಇಲ್ಲಿ ನಮ್ಮೂರಲ್ಲೇ ಒಬ್ಬರು ದೇವಸ್ಥಾನ ಇಟ್ಕೊಂಡಿದ್ದಾರೆ. ಆ ದೇವಸ್ಥಾನದ ಹತ್ರನೇ ಒಂದು ತೊಟ್ಟಿ ಮಾಡಿಬಿಟ್ಟು ಆ ತೊಟ್ಟಿಲಿ 2 ಆಮೆ ಬಿಟ್ಟಿದ್ದಾರೆ. ಅಂದರೆ ಜೀವಂತ ಆಮೆನೇ. ಅದಕ್ಕೆ ವಾರದ ದಿನ ಮಾತ್ರ ಪೂಜೆ ಮಾಡ್ತಾರೆ, ಆಮೇಲೆ ತೊಗೊಂಡೋಗಿ ಮತ್ತೆ ನೀರಿಗೆ ಬಿಡ್ತಾರೆ. ಆ ರೀತಿ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಕೂಡ. ತುಂಬ ಜನಕ್ಕೆ ಇದೊಂದು ಕುತೂಹಲ, ಇಡ್ಬೋದಾ ಬೇಡವಾ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜೀವಂತ ಆಮೆಯನ್ನು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ಹೇಳ್ಬೋದು. ಅಂದರೆ ಶಾಸ್ತ್ರಗಳ ಪ್ರಕಾರ ನೋಡೋದಾದರೆ ನಾವು ಇದು ಒಳ್ಳೆಯದಲ್ಲ. ಅಂದರೆ ಜೀವಂತ ಆಮೆಯನ್ನು ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಅದರ ಬದಲು ನೀವು ಈ ಬೆಳ್ಳಿದು ಬರುತ್ತೆ, ಆಮೇಲೆ ಕಂಚಿಂದು ಬರುತ್ತೆ, ಲೋಹದ ಬರುತ್ತೆ, ಆಮೇಲೆ ಪಿಂಗಾಣಿದು ಬರುತ್ತೆ, ಈ ವಿಗ್ರಹಗಳ ಟೈಪ್ ಬರುತ್ತೆ. ಈ ರೀತಿ ಆಮೆಗಳನ್ನ ನೀವು ಮನೇಲಿ ಇಟ್ಕೊಬೋದು. ಆದರೆ ಜೀವಂತ ಆಮೆಗಳನ್ನ ಮನೇಲಿ ಇಟ್ಕೊಳ್ಳೋಂಗಿಲ್ಲ. ಇದರಿಂದ ಒಂದು ನೆಗೆಟಿವ್ ಎನರ್ಜಿ ನಾವೇ ಮೈ ಮೇಲೆ ಎಳ್ಕೊಳ್ಳೋಂಗಾಗುತ್ತೆ. ಮತ್ತು ಮಾನಸಿಕ ಒತ್ತಡನ ಅನುಭವಿಸ್ತೀವಿ. ಅಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಾಗ್ತಾ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ, ಕಲಹಗಳಾಗ್ತಾ ಇರುತ್ತೆ. ಈ ರೀತಿ ಎಲ್ಲ ನಾವು ಅನುಭವಿಸ್ಬೇಕಾಗತ್ತೆ ಅಂದರೆ ಜೀವಂತ ಆಮೆಯನ್ನು ಮನೇಲಿ ಇಟ್ಕೊಂಡ್ರೆ. ಯಾವುದೇ ಒಂದು ಜೀವಿ ಆದರೂ ಕೂಡ ಈ ರೀತಿ ಆಮೆ ಆಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಮನುಷ್ಯರಾಗಲಿ ಯಾವ್ಯಾವುದು ಎಲ್ಲೆಲ್ಲಿ ಜೀವಿಸ್ಬೇಕು, ಎಲ್ಲೆಲ್ಲಿ ಅನುಭವಿಸ್ಬೇಕು, ಅಂದರೆ ಎಲ್ಲೆಲ್ಲಿ ಬೆಳಿಬೇಕು, ಎಲ್ಲೆಲ್ಲಿ ಇರಬೇಕು, ಎಲ್ಲೆಲ್ಲಿ ವಾಸ ಮಾಡಬೇಕು ಅನ್ನೋದನ್ನು ಆ ದೇವರು ಫಸ್ಟೇ ನಮ್ಮ ಮನೇಲಿ ಬರೆದ್ಬಿಟ್ಟಿರ್ತಾನಂತೆ. ಹಾಗಾಗಿ ಯಾವುದ್ಯಾವುದು ಜೀವಂತವಾಗಿರೋ ಜೀವಿಗಳು ಎಲ್ಲೆಲ್ಲಿದ್ದರೆ ಅಲ್ಲಲ್ಲೇ ಚಂದ. ಈಗ ಕಾಗೆನೂ ಒಂದು ಶನೈಶ್ಚರ ಸ್ವಾಮಿ, ಅಂದರೆ ಶನೈಶ್ಚರ ಸ್ವಾಮಿಗೆ ಹೋಲಿಕೆ ಮಾಡ್ತೀವಲ್ವ, ಕಾಗೆನ ನಾವು ಒಳಗೆ ಬಿಟ್ಕೊತೀವ. ಹಾಗೆ ಯಾವುದೇ ಒಂದು ಪ್ರಾಣಿ ಆಗಲಿ, ಪಕ್ಷಿ ಆಗಲಿ, ಯಾವುದ್ಯಾವುದು ಎಲ್ಲೆಲ್ಲಿರಬೇಕೋ ಅಲ್ಲಲ್ಲೇ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು. ಈ ಜೀವಂತ ಆಮೆನ ಮನೇಲಿ ಇಟ್ಕೊಂಡ್ರೆ ಮುಂದೆ ಒಂದಿನ ಸಣ್ಣ ಪುಟ್ಟ ಕಷ್ಟಗಳು ಬರ್ತಾ ಇರುತ್ತೆ. ಅದು ನಮಗೆ ಗೊತ್ತಿಲ್ಲದಂಗೆ ನಾವು ಅನುಭವಿಸ್ತಾ ಇರ್ತೀವಿ. ಆ ರೀತಿ ಕಷ್ಟಗಳಿಗೆ ಎದುರಾಗಬೇಕಾಗುತ್ತೆ. ಅದೇನಾದರೂ ಪರವಾಗಿಲ್ಲ, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಮನೆ ವಿಚಾರದಲ್ಲಾಗಿರ್ಬೋದು, ಸಂಸಾರದ ವಿಚಾರದಲ್ಲಾಗಿರ್ಬೋದು, ಗಂಡನ ವಿಚಾರದಲ್ಲಾಗಿರ್ಬೋದು, ಹೆಣ್ಮಕ್ಳ ವಿಚಾರದಲ್ಲಾಗಿರ್ಬೋದು, ಏನಾದರೂ ಪರವಾಗಿಲ್ಲ. ಅಥವಾ ರಿಲೇಷನ್ ವಿಚಾರದಲ್ಲಾಗಿರ್ಬೋದು, ಹೊರಗಡೆಯಿಂದ ಆಗಿರ್ಬೋದು, ಯಾವುದೋ ಒಂದು ರೀತಿ ನಾವು ಕಷ್ಟನ ಅನುಭವಿಸ್ತಾ ಇರ್ತೀವಿ. ಅಂದರೆ ಮನಸ್ಸಿಗೆ ಏನೋ ಒಂಥರ ತಳಮಳ, ಕಷ್ಟ, ಟೆನ್ಷನ್ನು ಜಾಸ್ತಿ, ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತೀವಿ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡೋಕ್ಕೋದ್ರೂ ಅದು ಕೈ ಅಂಟಲ್ಲ, ಬಾಯಿ ಅಂಟಲ್ಲ, ಏನೋ ಒಂಥರ ನಮ್ಮ ಸುತ್ತನೇ ಸುತ್ತುತ್ತಾ ಇದೆ ಏನೋ ಬಂದು ಅನ್ನೋ ಥರ ಆಗುತ್ತೆ. ನೀವು ಮನೆಯಲ್ಲಿ ಜೀವಂತ ಆಮೆ ಇಡೋ ಬದಲು ಈ ಪ್ರತಿಮೆಗಳನ್ನು, ಮೂರ್ತಿಗಳನ್ನು, ಈ ರೀತಿ ಸ್ಟ್ಯಾಚುಗಳನ್ನು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಆಮೇಲೆ ನೀವು ಎಲ್ಲಾದರೂ ಹೋಗ್ತಾ ಇರ್ತೀರ, ಇಲ್ಲಿ ಕೆರೆ ಹತ್ರ ಆಗಿರ್ಬೋದು, ಇಲ್ಲ ತೊರೆಗಳ ಹತ್ರ ಆಗಿರ್ಬೋದು, ಸಮುದ್ರಗಳ ಹತ್ರ ಆಗಿರ್ಬೋದು, ಎಲ್ಲಾದರೂ ಹೋಗ್ತಾ ಇರ್ತೀರ. ಅಲ್ಲಿ ಈ ರೋಡ್ಗಳಲ್ಲಿ ಹೋಗ್ತಾ ಇರುತ್ತಲ್ವ, ಅವಕ್ಕೆ ಸಹಾಯ ಮಾಡಿ. ಅಂದರೆ ರೋಡ್ ದಾಟಕ್ಕೆ ಆಗ್ತಿರಲ್ಲ, ಆ ಥರ ರೋಡ್ಗಳಲ್ಲಿ ಏನಾದರೂ ಸಿಕ್ಕಿದ್ರೆ ಆಮೆಗಳಿಗೆ ಸಹಾಯ ಮಾಡಿ. ಈ 2 ರೆಕ್ಕೆಗಳನ್ನ ಹಿಡ್ಕೊಂಡು ಆ ರೋಡ್ ದಾಟಿಸಿ ಆ ಕಡೆ ಬಿಡಿ, ಇಲ್ಲ ನೀರ ಹತ್ರ ತಗೊಂಡೋಗ್ಬಿಟ್ರೆ ತುಂಬ ಒಳ್ಳೆಯದು. ಅದನ್ನು ಮುಟ್ಟಬೇಕಾದ್ರೆ, ಎತ್ಕೊಬೇಕಾದ್ರೆ ತುಂಬ ಹುಷಾರಾಗಿ ಎತ್ಕೊಬೇಕು. ಅದು ಸೂಕ್ಷ್ಮ ಜಾಸ್ತಿ, ಅದಕ್ಕೋಸ್ಕರ ಆ ರೆಕ್ಕೆ ಚಿಪ್ಪುಗಳು ಬರುತ್ತಲ್ಲ ಆ ಕಡೆ ಈ ಕಡೆ, ಆ ಚಿಪ್ಪನ್ನು ನಿಧಾನಕ್ಕೆ ಹಿಡ್ಕೊಂಡು 2 ಕೈಗಳಲ್ಲಿ ನಿಧಾನಕ್ಕೆ ಹಿಡ್ಕೊಬೇಕು. ಅದನ್ನು ಎತ್ಕೊಂಡು ಹೋಗಿ ಅದು ಯಾವ ಕಡೆ ಹೋಗ್ತಿತ್ತೋ ಅಲ್ಲೇ ಬಿಡಿ, ಇಲ್ಲ ಎತ್ಕೊಂಡು ಹೋಗಿ ನೀರಿರೋ ಜಾಗಕ್ಕೆ ನೀರಲ್ಲಿ ಸೇರಿಸ್ಬಿಡಿ, ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಅದನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗಿ ಎತ್ಕೊಂಡು ಹೋಗಿ ನೀರ ಹತ್ರ ಬಿಡ್ತೀರಲ್ವ, ಅದನ್ನು ಮನೆಗೆ ತೊಗೊಂಡೋಗೋದು, ಬೇರೆಯವ್ರಿಗೆ ಕೊಟ್ಬಿಡೋದು, ಎತ್ಕೊಂಡೋಗಿ ಇಲ್ಲ ಮನೆಗೆ ತೊಗೊಂಡೋಗೋದು, ಅವೆಲ್ಲ ಮಾಡಬಾರ್ದು. ಅದು ಎಲ್ಲಿರುತ್ತೋ ಅಲ್ಲೇ ಚೆಂದ. ಅದಕ್ಕೆ ನೀರಿರೋ ಜಾಗನೇ ತುಂಬ ಸೇಫ್ಟಿ ಜಾಗ. ಹಂಗಾಗಿ ನೀರಿರುತ್ತವ ಎತ್ಕೊಂಡೋಗಿ ನೀಟಾಗಿ ಹುಷಾರಾಗಿ ಹಿಡ್ಕೊಂಡೋಗಿ ನೀರಿಗೆ ಬಿಟ್ಬಿಡ್ಬೇಕು. ಇದು ಸಿಕ್ಕಿದೆ ಅಂದರೆ ಈ ಜೀವಂತವಾಗಿರೋ ಆಮೆ ಸಿಕ್ಕಿದೆ, ನಮಗೆ ಅದೃಷ್ಟ ಚೆನ್ನಾಗಿದೆ, ಎತ್ಕೊಂಡು ಹೋಗೋಣ ನಮ್ಮ ಮನೆಗೆ. ಆಮೇಲೆ ಮನೇಲಿಟ್ಟರೆ ಒಳ್ಳೆಯದು. ಅಂದರೆ ಎಲ್ಲನ ನೀವು ಕೆಲಸ ಮಾಡ್ತಿರ್ತೀರಲ್ವ, ಅಲ್ಲಿ ಬಿಟ್ಕೊಳ್ಳೋಣ, ಅಂಗಡಿಲಿ ಇದ್ದರೆ ಅಂಗಡಿಲಿ ತೊಗೊಂಡೋಗಿ ಇಟ್ಕೊಳ್ಳೋಣ, ಈ ರೀತಿ ಎಲ್ಲ ಮಾಡಬೇಡಿ, ಅದು ತಪ್ಪು. ಆ ರೀತಿ ಮಾಡಬಾರ್ದು. ಇದರಿಂದ ನೀವು ತುಂಬಾ ಕಷ್ಟಗಳನ್ನು ಅನುಭವಿಸ್ತೀರ. ನೆಗೆಟಿವ್ ಎನರ್ಜಿ ಸಿಕ್ಕಾಪಟ್ಟೆ ತುಂಬಿಕೊಳ್ಳುತ್ತೆ. ಹಂಗಾಗಿ ಜೀವಂತ ಆಮೆನ ಯಾರು ಮನೆಗೆ ತೊಗೊಂಡೋಗೋದಾಗಲಿ, ಬೇರೆಯವ್ರಿಗೆ ಮಾರ್ಬಿಡೋದಾಗಲಿ ಆ ಥರ ಎಲ್ಲ ಮಾಡಬೇಡಿ. ಅದು ಸೇಫ್ಟಿ ಜಾಗಕ್ಕೆ ತೊಗೊಂಡೋಗಿ ಸೇರಿಸ್ಬಿಟ್ಟು ದೇವ್ರ ಹತ್ರ ಕೈ ಮುಗಿದ್ಬಿಡಿ,
ಅಷ್ಟೇ. ಸ್ಟ್ಯಾಚ್ಯೂಗಳನ್ನ ತಂದು ಇಟ್ಕೊಳ್ಳಿ ಬೇಕಾದರೆ, ಅದನ್ನು ಇಟ್ಕೊಂಡು ಮನೇಲಿ ಪೂಜೆ ಮಾಡ್ಬೋದು. ಜೀವಂತ ಆಮೆಗಳನ್ನ ಯಾರೂ ಇಟ್ಕೊಂಡು ಪೂಜೆ ಮಾಡಲ್ಲ. ನಾನು ಆಗಲೇ ಹೇಳ್ದಂಗೆ ನಮ್ಮೂರಲ್ಲಿ ಒಬ್ಬರು ದೇವಸ್ಥಾನ ಇಟ್ಕೊಂಡಿದ್ದಾರೆ. ಅಂದರೆ ಅದು ಉಗ್ರ ಮಾರಮ್ಮ ದೇವಿ ದೇವಸ್ಥಾನ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ. ಅವರು ದೇವ್ರನ್ನ ಪೂಜ್ಕೊಂಡಿದ್ದಾರೆ, ಅವರು ಪೂಜೆ ಮಾಡ್ತಾರೆ. ಅವರು 2 ಆಮೆ ಅಂದರೆ ಜೀವಂತ ಆಮೆಗಳಿಗೆ 2 ಆಮೆಗಳಿಗೆ ಪೂಜೆ ಮಾಡ್ತಾರೆ. ಸೇಮ್ 2 ಒಂದೇ ಥರ ಇದೆ. ಡೈಲಿ ವಾರ ವಾರ ಪೂಜೆ ಮಾಡ್ತಾರಲ್ವ ದೇವ್ರಿಗೆ, ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರಲ್ಲ, ಆವಾಗ ಪೂಜೆ ಮಾಡಿಬಿಟ್ಟು ಮತ್ತೆ ತಗೊಂಡೋಗಿ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ. ಒಂದು ತೊಟ್ಟಿ ಕಟ್ಟಿದ್ದಾರೆ ಅಂತ ಹೇಳಿದ್ನಲ್ವ, ಅವನ್ನ ಬಿಡೋಕ್ಕೆ ಆ ತೊಟ್ಟಿಲೇ ಬಿಟ್ಬಿಡ್ತಾರೆ. ಅದಕ್ಕೆ ಜಾಗ, ಸೇಫ್ಟಿ ಜಾಗ ಅಂದರೆ ನೀರು, ಎಲ್ಲಿ ನೀರಿರುತ್ತೋ ಅಲ್ಲಿ ತಗೊಂಡೋಗಿ ಬಿಟ್ಬಿಡ್ಬೇಕು. ಜೀವಂತವಾಗಿ ಏನಾದರೂ ಆಮೆ ಸಿಕ್ತು ಅಂದರೆ. ಇಲ್ಲಿ ನಮ್ಮೂರಲ್ಲಿ ಅಂತಂದರೆ ಅವರು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಅಂದರೆ ದೇವರು ಇರೋ ಜಾಗ ಅಲ್ವಾ ಅದು, ಅಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ, ದೇವಸ್ಥಾನಗಳಲ್ಲಿ ಇಟ್ಕೊಂಡ್ರೂ ಪರವಾಗಿಲ್ಲ. ಮನೇಲಿ ಇಟ್ಕೊಂಬಿಡಿ, ಯಾವುದೇ ಕಾರಣಕ್ಕೂ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ನಾವುಗಳೆಲ್ಲ. ಹಾಗಾಗಿ ಮನೇಲಿ ಯಾರೂ ಇಟ್ಕೊಂಬೇಡಿ, ಅಂದರೆ ಇಟ್ಕೊಳ್ಳೋರು ಮಾತ್ರ ಅನುಭವಿಸೋದು, ನಾವುಗಳೆಲ್ಲ. ಹಾಗಾಗಿ ಮನೇಲಿ ಇಟ್ಕೊಳ್ಳೋ ಅಂಥ ಆಮೆಗಳ್ನ ಇಟ್ಕೊಂಬೇಡಿ. ಸ್ಟ್ಯಾಚ್ಯೂಗಳ್ನ, ವಿಗ್ರಹಗಳನ್ನ ಅದನ್ನು ತಂದಿಟ್ಟು ದೇವ್ರ ಮನೇಲೇ ಇಟ್ಟು ನೀವು ಪೂಜೆ ಮಾಡ್ಕೊಳ್ಳಿ. ಅದೇನು ತಪ್ಪಾಗಲ್ಲ. ತುಂಬ ಜನ ವಯಸ್ಸಾದವರು, ಹಿರೀಕರು ಹೇಳ್ತಾ ಇರ್ತಾರೆ, ಆಮೆನ ಇಟ್ಕೊಬಾರ್ದು, ಪೂಜೆ ಮಾಡಬಾರ್ದು. ಅಂದರೆ ಅವ್ರಿಗೆ ಗೊತ್ತಿರಲ್ಲ, ಜೀವಂತ ಆಮೆನ ಇಟ್ಕೊಂಡ್ರೆ ಒಳ್ಳೇದಾ, ಸ್ಟ್ಯಾಚ್ಯೂಗಳ್ನ ಇಟ್ಕೊಂಡ್ರೆ ಒಳ್ಳೇದಾ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಆಮೆನ ಇಟ್ಕೊಳ್ಳೇಬಾರ್ದು, ಮನೇಲಿ ಪೂಜೆ ಮಾಡಬಾರ್ದು, ಅವನ್ನ ಮುಟ್ಟಲೇಬಾರ್ದು ಅಂತ ಹೇಳ್ತಾ ಇರ್ತಾರೆ ನಮ್ಮ ಹಿರಿಯ ಜೀವಗಳು. ಅದು ಒಂದು ರೀತಿ ಒಳ್ಳೆಯದೇ. ಅಂದರೆ ಈ ಜೀವಂತ ಇರೋ ಆಮೆಗಳನ್ನ ಮನೇಲಿ ಇಟ್ಕೊಬಾರ್ದು, ಮುಟ್ಟಬಾರ್ದು ಅಷ್ಟೇ. ಸ್ಟ್ಯಾಚ್ಯೂಗಳ್ನ, ವಿಗ್ರಹಗಳನ್ನ ಇಟ್ಕೊಂಡ್ರೆ ಏನು ತಪ್ಪಾಗಲ್ಲ. ಅವ್ರಿಗೆ ಗೊತ್ತಿರಲ್ವ, ಹಾಗಾಗಿ ಹೇಳ್ತಾರೆ. ಅಂದರೆ ಈಗಿನ ಕಾಲಗಳಲ್ಲಿ ಈ ಆಮೆ ಉಂಗುರ ಹಾಕ್ಕೊಳ್ತಾರೆ ನೋಡಿದ್ದೀರಾ, ಆಮೆ ಉಂಗುರ ಮತ್ತು ಆಮೆದು ಡಾಲರ್ ಹಾಕ್ಕೊಳ್ತಾರೆ, ಈ ಥರದ್ದೆಲ್ಲ ಹಾಕ್ಕೊಳ್ತಾ ಇರ್ತಾರೆ. ಏನಂದರೆ ಅದು ವಾಸ್ತು ಪ್ರಕಾರ ಒಳ್ಳೇದಂತ ಹೇಳ್ತಾರಲ್ವ, ಹಂಗಾಗಿ. ಅದೇನು ಜೀವ ಇರಲ್ವಲ್ಲ ಅದಕ್ಕೆ, ಜೀವಂತ ಇಲ್ಲದೇ ಇರೋ ವಸ್ತುಗಳಲ್ವ, ಹಂಗಾಗಿ ಅದನ್ನು ನಾವು ಹಾಕ್ಕೊಳ್ಬೋದು. ಅದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮಗೆ, ಹಾಗಾಗಿ ಅದನ್ನು ಹಾಕ್ಕೊಳ್ತಾರೆ. ಒಳ್ಳೆ ಶ್ರೀಮಂತರುಗಳ ಕೈಯಲ್ಲಿ ಆಮೆ ಉಂಗುರ ಅಂತೂ ಎದ್ದು ಕಾಣಿಸುತ್ತೆ, ಬೆರಳುಗಳಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಅಂದರೆ ತುಂಬ ಹಣ ಆಸ್ತಿ ಇಟ್ಕೊಂಡಿರೋರು ಸಿಕ್ಕಾಪಟ್ಟೆ ಎದ್ದು ಕಾಣುತ್ತೆ, ಕೈಯಲ್ಲಿ ಬೆರಳು ತುಂಬ ಅದೇ ಇರುತ್ತೆ, ಆಮೆನೇ ಕೂತಿರುತ್ತೆ. ಅಷ್ಟು ದೊಡ್ಡ ಉಂಗುರಗಳು ಹಾಕಿರ್ತಾರೆ, ಅಷ್ಟು ದೊಡ್ಡ ಡಾಲರ್ಗಳು ಹಾಕಿರ್ತಾರೆ. ಅವ್ರುಗಳಿಗೆಲ್ಲ ಅದು ವಾಸ್ತು ಪ್ರಕಾರ ಅವ್ರಿಗೆ ಒಳ್ಳೆಯದು, ಅವರು ಹೆಸರು ಬಲಕ್ಕೆ ಕೇಳಿ ಅವರು ತೊಗೊಂಡು ಹಾಕ್ಕೊಳ್ತಾರೆ. ಆ ರೀತಿ ಎಲ್ಲ ಹಾಕ್ಕೊಳ್ಬೋದು. ಈ ಕಂಚಿಂದು, ಲೋಹದ್ದು ಮತ್ತು ಈ ಏನಂತಾರೆ ಮಾಮೂಲಿ ಉಂಗುರಗಳು ಬರುತ್ತಲ್ಲ, ಆ ಥರದ್ದು ಆಮೆ ಉಂಗುರ ಒಳ್ಳೆಯದು ಅಂತ ಅಂದ್ಬಿಟ್ಟು ತೊಗೊಂಡು ಹಾಕ್ಕೊಳ್ತೀವಿ. ಒಂದು ವೇಳೆ ನಾವು ಆಮೆ ವಿಗ್ರಹನ ಅಥವಾ ಪ್ರತಿಮೆಗಳನ್ನ ತಂದು ಪೂಜೆ ಮಾಡಬೇಕು ಅನ್ನೋದೇ ಆದರೆ ಅಂಗಡಿಗಳಲ್ಲಿ ಸಿಗುತ್ತೆ, ಹೋಗಿ ತೊಗೊಂಬನ್ನಿ. ಯಾವ್ಯಾವ ವಾರ ತೊಗೊಬರ್ಬೇಕಪ್ಪ ಇದನ್ನು ಅಂತಂದರೆ ಶುಕ್ರವಾರ, ಗುರುವಾರ ಮತ್ತು ಬುಧವಾರ, ಈ 3 ದಿನಗಳಲ್ಲಿ ನೀವು ತರ್ಬೋದು ಆಮೆನ ಮನೆ ಒಳಗಡೆ. ಶಾಸ್ತ್ರದ ಪ್ರಕಾರ ಈ 3 ದಿನಗಳಲ್ಲಿ ನೀವು ತಂದು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಬೋದು. ಆಮೆ ಬೇಕೇ ಬೇಕು ಅನ್ನೋರು. ಈ ಆಮೆನ ಇಟ್ಕೊಂಡು ಯಾಕಪ್ಪ ಪೂಜೆ ಮಾಡ್ತಾರೆ ಅಂತಂದರೆ ಅದೃಷ್ಟ, ಸಮೃದ್ಧಿ, ಸಂಪತ್ತು, ಶಾಂತಿಯನ್ನು ಇದು ಆಕರ್ಷಿಸುತ್ತೆ. ಅದಕ್ಕೋಸ್ಕರ ಈ ಆಮೆಯನ್ನು ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾರೆ. ಆಮೇಲೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ನಿಮ್ಮ ಕೆಲಸಗಳಲ್ಲಿ ನೀವು ಸಕ್ಸಸ್ಸನ್ನು ಕಾಣೋಕ್ಕೆ ಸಹಾಯ ಮಾಡುತ್ತೆ ಈ ಆಮೆ. ನಿಮ್ಮ ಮನೆ ಮುಂದೆ ಇಟ್ಕೊಂಡ್ರೆ ಇದ್ದಿದ್ದು ಒಳ್ಳೆಯದು. ಅಂದರೆ ಮನೆ ಮುಂದೆ ಅಂದರೆ ಏನಾದರೂ ಒಂದು ಸ್ಟೆಪ್ ಮಾಡಿರ್ತೀರ, ಸ್ಟೆಪ್ ಮೇಲೆ ಇಟ್ಕೊಂಡು ಮನೆಯಲ್ಲಿ ಒಳಗಡೆ ಯಾರಾದರೂ ಬರ್ತಾರಲ್ವ, ಬರ್ತಾ ಈ ಆಮೆನ ನೋಡ್ಕೊಂಬಂದರೆ ಅಕಸ್ಮಾತು ಈ ನೆಗೆಟಿವ್ ಎನರ್ಜಿ ಏನಾದರೂ ನಕಾರಾತ್ಮಕ ಶಕ್ತಿಯನ್ನು ರಕ್ಷಿಸಲು ಕೂಡ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಪೂಜೆ ಮಾಡಬೇಕಾದ್ರೆ ಉತ್ತರ ದಿಕ್ಕಿನಲ್ಲಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆಮೆನ ಯಾವುದಿಟ್ಟರೆ ಒಳ್ಳೆಯದು ಅಂದರೆ ಈ ಸ್ಟ್ಯಾಚ್ಯೂಗಳಲ್ಲಿ, ವಿಗ್ರಹಗಳಲ್ಲಿ ಯಾವ ಆಮೆನ ಇಡಬೇಕಾಗುತ್ತೆ ಮನೇಲಿ ಇನ್ನೊಂದು ಅಂತ ನೋಡೋದಾದರೆ ಲೋಹದ ಆಮೆಯನ್ನು ಇಟ್ಟರೆ ತುಂಬ ಒಳ್ಳೆಯದು. ಮನೇಲಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ. ಇದು ಧನಾತ್ಮಕ ಶಕ್ತಿಯನ್ನು ತರುತ್ತೆ, ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಗುತ್ತೆ, ಧನಾತ್ಮಕ ಶಕ್ತಿಯನ್ನು ಹೀರುತ್ತೆ, ಅದನ್ನು ಮನೆಯ ಸುತ್ತಲೂ ಸ್ಪ್ರೆಡ್ ಮಾಡುತ್ತೆ. ಅದಕ್ಕೋಸ್ಕರ ಲೋಹದ ಆಮೆಯನ್ನು ಇಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದನ್ನು ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಲೋಹದ ಆಮೆಯನ್ನೇ ಇಡಬೇಕಾಗತ್ತೆ. ಇದು ಮಕ್ಕಳ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು
ಆಕರ್ಷಣೆ ಮಾಡುತ್ತೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತೆ. ನಿಮ್ಮ ಮನೆಗೆ ಸಂಪತ್ತು, ಸಕಾರಾತ್ಮಕ ಶಕ್ತಿ, ವಾತ್ಸಲ್ಯ ಮತ್ತು ಶಾಂತತೆಯನ್ನು ಆಕರ್ಷಿಸಲು ನೀವು ಮರದ ಆಮೆಯನ್ನು ಮನೆಯಲ್ಲಿ ಸರಿಯಾದ ಸ್ಥಳದಲ್ಲಿ ಇರಿಸ್ಕೊಬೋದು. ಅಂತಹ ಆಮೆ ಲಕ್ಷ್ಮಿಯನ್ನು ಮನೆಗೆ ಆಕರ್ಷಿಸುತ್ತೆ. ಅಂತಹ ಆಮೆಯನ್ನು ಮನೆಯಲ್ಲಿ ಇಡೋದ್ರಿಂದ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ಮರದ ಆಮೆಯನ್ನು ಪೂರ್ವ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇರ್ಬೋದು. ಇದು ಕುಟುಂಬ ಸದಸ್ಯರಿಗೆ ಸಂತೋಷ, ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತೆ. ಇನ್ನು ಮನೆಯಲ್ಲಿ ಅರಳಿನ ಆಮೆಯನ್ನು ಇಡೋದ್ರಿಂದ ಮನೆಯಲ್ಲಿ ಆನಂದ ಉಂಟಾಗುತ್ತೆ. ನೀವು ಮನೆಯಲ್ಲಿ ಅರಳಿನ ಆಮೆಯನ್ನು ಇಟ್ಕೊಂಡ್ರೆ ವಾಸ್ತುಶಾಸ್ತ್ರದ ಪ್ರಕಾರ ಅದು ನಿಮ್ಮ ಪ್ರಗತಿಗೆ ಕಾರಣವಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ, ಆಮೆ ಬಗ್ಗೆ ಇಷ್ಟೊಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ವಿಡಿಯೋ ತುಂಬ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಅವ್ರ ಕಡೆಯಿಂದ ತಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ತಿಳಿಸ್ಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.